ನಮಸ್ಕಾರ ಸ್ನೇಹಿತರೆ 27 ಜೂನ್ ಶನಿವಾರದಂದು ಪಾಕಿಸ್ತಾನದ ಕರಾಚಿ ನಗರದಲ್ಲಿರುವ ಸಿಂಧ್ ರೇಂಜರ್ಸ್ ಹೆಡ್ ಕ್ವಾರ್ಟರ್ಸ್ ಮೇಲೆ ಮಿಲಿಟೆಂಟ್ಗಳು ದಾಳಿಯನ್ನು ಮಾಡಿದ್ದಾರೆ. ಈ ದಾಳಿಯ ಸ್ವರೂಪ ಹೇಗಿದೆ ಅಂತಂದರೆ, ಮಿಲಿಟೆಂಟ್ಗಳು ಮೊದಲು ಸ್ಫೋಟಕ ತುಂಬಿರುವಂತಹ ವಾಹನವನ್ನು ಹೆಡ್ ಕ್ವಾರ್ಟರ್ಸ್ನ ಮೇನ್ ಎಂಟ್ರೆನ್ಸ್ಗೆ ನುಗ್ಗಿಸಿ ಒಂದು ದೊಡ್ಡ ಸ್ಫೋಟವನ್ನು ಮಾಡಿದ್ದಾರೆ. ಈ ಸ್ಫೋಟದಿಂದ ಹೆಡ್ ಕ್ವಾರ್ಟರ್ಸ್ನ ಕಾಂಪೌಂಡ್ಗಳು ಬಿದ್ದ ನಂತರ ಬಂದೂಕುದಾರಿಗಳು ಆಟೋಮೇಟೆಡ್ ರೈಫಲ್ಗಳು ಹಾಗೂ ಗ್ರೆನೇಡ್ಗಳನ್ನು ಹೊತ್ತು ಹೆಡ್ ಕ್ವಾರ್ಟರ್ಸ್ನ ಪ್ರಿಮಿಸಸ್ ಒಳಗೆ ನುಗ್ಗಿದ್ದಾರೆ. ನಂತರ ರೇಂಜರ್ಸ್ ಹಾಗೂ ಮಿಲಿಟೆಂಟ್ಸ್ಗಳ ನಡುವೆ ಒಂದು ದೀರ್ಘಕಾಲದವರೆಗೂ ಗುಂಡಿನ ಕಾಳಗ ನಡೆಯುತ್ತೆ. ಈ ದಾಳಿಯನ್ನ ಜಮಾತ್ ಉಲ್ ಅಹ್ರಾರ್ ಎಂಬ ಮಿಲಿಟೆಂಟ್ ಸಂಘಟನೆ ಮಾಡಿರುವುದಾಗಿ ಒಪ್ಕೊಂಡಿದೆ. ಈ ಸಂಘಟನೆ ಪಾಕಿಸ್ತಾನದಲ್ಲಿ ಬ್ಯಾನ್ ಆಗಿರುವಂತಹ ತೆಹ್ರಿಕೆ ತಾಲಿಬಾನ್ ಪಾಕಿಸ್ತಾನ್ ಎಂಬ ದೊಡ್ಡ ಮಿಲಿಟೆಂಟ್ ಗ್ರೂಪ್ ಜೊತೆ ಸಂಬಂಧವನ್ನು ಹೊಂದಿದೆ. ಜಮಾತ್ ಉಲ್ ಅಹ್ರಾರ್ ಸಂಘಟನೆ ಈ ಮುಂಚೆ ಸೂಸೈಡ್ ಬಾಂಬಿಂಗ್ ಆಗಿರಬಹುದು, ಮಿಲಿಟರಿ ಬೇಸ್ಗಳು, ಪೊಲೀಸ್ ಸ್ಟೇಷನ್ಗಳು ಹಾಗೂ ಸರ್ಕಾರಿ ಸಂಸ್ಥೆಗಳ ಮೇಲೆ ದಾಳಿ ಮಾಡೋದು, ಬಾಂಬಿಂಗ್ ಮಾಡೋದು ಎಲ್ಲ ನಡೆಸ್ಕೊಂಡು ಬಂದಿದೆ. ಪಾಕಿಸ್ತಾನ ಭಾರತದ ವಿರುದ್ಧ ಭಯೋತ್ಪಾದನಾ ಕೃತ್ಯಗಳನ್ನು ನಡೆಸಲಿಕ್ಕೋಸ್ಕರ ಅನೇಕ ಭಯೋತ್ಪಾದನಾ ಸಂಘಟನೆಗಳನ್ನ ಹುಟ್ಟಾಕಿ ಅವುಗಳನ್ನ ಪೋಷಣೆ ಮಾಡಿತು. ಆದರೆ ಈಗ ಅದೇ ಭಯೋತ್ಪಾದನಾ ಸಂಘಟನೆಗಳು ಪಾಕಿಸ್ತಾನದ ನಾಗರಿಕರು ಹಾಗೂ ಸೈನಿಕರ ರಕ್ತವನ್ನ ಹರಿಸ್ತಾ ಇದೆ. ಹೀಗೆ ಅನೇಕ ಭಯೋತ್ಪಾದನಾ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಆಗಾಗ ಪಾಕಿಸ್ತಾನದ ಪ್ರಜೆಗಳು ಹಾಗೂ ಸೈನಿಕರ ಮೇಲೆ ದಾಳಿ ನಡೆಸ್ತಾನೆ ಇರ್ತವೆ, ರಕ್ತನ ಹರಿಸ್ತಾನೆ ಇರ್ತವೆ. ಆಗಾಗ ನಡೆಯೋ ಈ ರೀತಿಯ ದಾಳಿಗಳನ್ನ ನೋಡಿದಾಗ ತಮ್ಮ ಮನೆಯ ಹಿತ್ತಲಲ್ಲಿ ಬೆಳೆಸಿದಂತಹ ನಾಗರ ಹಾವು ಕೇವಲ ಪಕ್ಕದ ಮನೆಯವರಷ್ಟೇ ಅಲ್ಲ, ತಮ್ಮನ್ನು ಕಚ್ಚುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಈಗ ಅರಿವಾದಂತೆ ಕಾಣಿಸುತ್ತೆ. ಅಂದಹಾಗೆ ಸ್ನೇಹಿತರೆ, ಈ ದಾಳಿಯಾದ ತಕ್ಷಣ ಪಾಕಿಸ್ತಾನದ ಸರ್ಕಾರ ಹಾಗೂ ಮೀಡಿಯಾ ಈ ದಾಳಿಯ ಹಿಂದೆ ಭಾರತದ ಕೈವಾಡ ಇದೆ ಅಂತ ಹೇಳಿಕೆ ನೀಡಿದೆ. ಪಾಕಿಸ್ತಾನದ ಪ್ರಕಾರ ಭಾರತ ಪಾಕ್ ವಿರೋಧಿ ಚಟುವಟಿಕೆಗಳು ಹಾಗೂ ಮಿಲಿಟರಿ ನೆಟ್ವರ್ಕ್ಗಳಿಗೆ ಸಹಾಯವನ್ನ ಮಾಡ್ತಾ ಇದೆ. ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಪಾಕಿಸ್ತಾನದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆಯನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಲ್ಲದೆ ಪಾಕ್ ವಿರೋಧಿ ಭಯೋತ್ಪಾದಕರಿಗೆ ಹಣ ಹಾಗೂ ಶಸ್ತ್ರಾಸ್ತ್ರ ಪೂರೈಕೆಗಳನ್ನ ಭಾರತ ಮಾಡ್ತಿದೆ ಅಂತ ಪಾಕಿಸ್ತಾನ ಬಹಳ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದೆ. ಇದನ್ನು ಅಲ್ಲಗೆಳೆದು ಇದಕ್ಕೆ ಪ್ರತಿಯಾಗಿ ಭಾರತದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನ ಸ್ಪೋಕ್ಸ್ ಪರ್ಸನ್ ಆಗಿರುವಂತಹ ರಣಧೀರ್ ಜೈಸ್ವಾಲ್ ಅವರು ಪಾಕಿಸ್ತಾನದ ಎಲ್ಲಾ ಆರೋಪಗಳು ಸುಳ್ಳು ಹಾಗೂ ಆಧಾರ ರಹಿತ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಪಾಕಿಸ್ತಾನ ಭಾರತವನ್ನ ದೂರುವ ಬದಲು ತಮ್ಮ ದೇಶವನ್ನ ತಾವೇ ಮೊದಲು ನೋಡ್ಕೋಬೇಕು, ತಮ್ಮ ದೇಶದಲ್ಲಿ ಇರುವಂತಹ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾಶ ಮಾಡಬೇಕು, ಭಯೋತ್ಪಾದನೆಯನ್ನ ಸ್ಟೇಟ್ ಪಾಲಿಸಿಯಾಗಿ ಬಳಸೋದನ್ನ ನಿಲ್ಲಿಸಬೇಕು ಹಾಗೂ ತಾವೇ ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧಗಳಿಗೆ ಬೇರೆಯವರನ್ನ ದೂರೋದನ್ನ ನಿಲ್ಲಿಸಬೇಕು ಅಂತ ಭಾರತ ತಿರುಗೇಟು ನೀಡಿದೆ. ಅಂದಹಾಗೆ ಸ್ನೇಹಿತರೆ, ಪಾಕಿಸ್ತಾನ ಯಾವಾಗಲೂ ಭಾರತವನ್ನು ದೂರುವುದಕ್ಕೆ ಕಾರಣವನ್ನು ನೋಡೋದಾದರೆ ಪಾಕಿಸ್ತಾನ ಆಂತರಿಕ ಭದ್ರತಾ ವೈಫಲ್ಯವನ್ನ ಭಾರತದ ಮೇಲೆ ಹಾಕೋದ್ರಿಂದ ಪಾಕ್ ಜನತೆಯ ಆಕ್ರೋಶವನ್ನ ಡೈವರ್ಟ್ ಮಾಡಿದ ಹಾಗಾಗುತ್ತೆ. ಅಲ್ಲದೆ ಪಾಕಿಸ್ತಾನ ಈ ರೀತಿಯಾದಂತಹ ಭಯೋತ್ಪಾದನಾ ಚಟುವಟಿಕೆಗಳ ಹಿಂದೆ ಭಾರತದ ಕೈವಾಡ ಇದೆ ಅಂತ ಪಾಕಿಸ್ತಾನ ತನ್ನ ಪ್ರಜೆಗಳಿಗೆ ಬಹಳ ಕಾಲದಿಂದ ನಂಬಿಸಿಕೊಂಡೇ ಬಂದಿದೆ. ಈ ರೀತಿಯ ಪಾಕಿಸ್ತಾನದ ಆಂತರಿಕ ವಿಚಾರಗಳನ್ನ ಅಂತಾರಾಷ್ಟ್ರೀಯಗೊಳಿಸೋದೇ ಪಾಕಿಸ್ತಾನದ ಒಂದು ಅಭ್ಯಾಸ ಆಗಿದೆ. ಭಾರತದ ಏಳಿಗೆಯನ್ನ ತಡೆಯೋದಕ್ಕೋಸ್ಕರ ಪಾಕಿಸ್ತಾನ ಈ ಭಯೋತ್ಪಾದನಾ ಸಂಘಟನೆಗಳನ್ನು ಹುಟ್ಟಾಕಿ ಇದನ್ನ ಬೆಳೆಸ್ತಾ ಇತ್ತು. ಆದರೆ ಈಗ ಇದೇ ಭಯೋತ್ಪಾದನಾ ಸಂಘಟನೆಗಳು ಪಾಕಿಸ್ತಾನವನ್ನ ಆಂತರಿಕವಾಗಿ ದಾಳಿ ಮಾಡಿ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಅಂದಹಾಗೆ ಸ್ನೇಹಿತರೆ, 2021 ನಂತರ ಪಾಕಿಸ್ತಾನದಲ್ಲಿ ಈ ರೀತಿಯಾದಂತಹ ಭಯೋತ್ಪಾದನಾ ದಾಳಿಗಳು ಹೆಚ್ಚಾಗೋದಕ್ಕೆ ಕಾರಣವನ್ನು ನೋಡೋದಾದರೆ, ಮೊದಲಿಗೆ ಅಫ್ಘಾನಿಸ್ತಾನವನ್ನು ತಾಲಿಬಾನ್ ಟೇಕ್ ಓವರ್ ಮಾಡಿದ್ದು. ಸ್ನೇಹಿತರೆ, 2021ರಲ್ಲಿ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತಗೊಂಡು ಆಡಳಿತವನ್ನು ನಡೆಸೋದಕ್ಕೆ ಶುರು ಮಾಡ್ತಾರೆ. ಅಫ್ಘಾನ್ ತಾಲಿಬಾನ್ ಪಾಕಿಸ್ತಾನದ TTP ಅಂದರೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಸಪೋರ್ಟ್ ಮಾಡುತ್ತೆ. ಹೀಗಾಗಿ ಅಫ್ಘಾನಿಸ್ತಾನ TTP ಮುಖಾಂತರ ಪಾಕಿಸ್ತಾನದೊಳಗೆ ಭಯೋತ್ಪಾದನಾ ಚಟುವಟಿಕೆ ಹಾಗೂ ದಾಳಿಗಳನ್ನು ಮಾಡ್ತಿದೆ ಅಂತ ಪಾಕಿಸ್ತಾನ ಆರೋಪವನ್ನು ಮಾಡುತ್ತೆ. ಎರಡನೇದಾಗಿ ನೋಡಿದ್ರೆ ಸ್ನೇಹಿತರೆ, ಪಾಕ್ ಹಾಗೂ ಅಫ್ಘಾನಿಸ್ತಾನ ಮಧ್ಯದಲ್ಲಿರುವಂತಹ ಬಾರ್ಡರ್, ಅಫ್ಘಾನಿಸ್ತಾನ ಈಗಿರುವಂತಹ ಡ್ಯೂರೆಂಡ್ ಲೈನನ್ನು ಬಾರ್ಡರ್ ಅಂತ ಒಪ್ಕೊಳ್ಳೋದಿಲ್ಲ. ಇದೊಂದು ಬ್ರಿಟಿಷ್ ಮಾಡಿರುವಂತಹ ಬಾರ್ಡರ್, ಇದನ್ನ ಅಫ್ಘಾನಿಸ್ತಾನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಪಾಕಿಸ್ತಾನದ ರಾವಲ್ಪಿಂಡಿ ಹಾಗೂ ಪೇಶಾವರ್ನವರೆಗೂ
ಪಶ್ತೂನ್ ಜನತೆ ಇರೋದರಿಂದ ಅಲ್ಲಿನ ಭೂಪ್ರದೇಶ ಕೂಡ ಅಫ್ಘಾನಿಸ್ತಾನಕ್ಕೆ ಸೇರಬೇಕು ಅನ್ನೋದು ತಾಲಿಬಾನ್ನ ವಾದ. ಜೊತೆಗೆ ಈ ಗಡಿ ತುಂಬಾ ದುರ್ಬಲವಾಗಿರೋ ಕಾರಣ ಮಿಲಿಟೆಂಟ್ಗಳು ಗಡಿಯ ಆಚೆ ಈಚೆ ಸುಲಭವಾಗಿ ಓಡಾಡಬಹುದು. ಇದರ ಕಾರಣ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ಒಬ್ಬರ ಮೇಲೊಬ್ರು ಯಾವಾಗಲೂ ದಾಳಿ ನಡೆಸ್ತಾನೆ ಇರ್ತಾರೆ. ಎರಡೂ ಕಡೆ ಸೈನಿಕರು ಸಾಯ್ತಾನೆ ಇರ್ತಾರೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಪಾಕಿಸ್ತಾನದ ಆರ್ಥಿಕ ದುಸ್ಥಿತಿ. ಪಾಕಿಸ್ತಾನದಲ್ಲಿ ಹಣದುಬ್ಬರ, ನಿರುದ್ಯೋಗ, ಆಹಾರ ಸಮಸ್ಯೆ, ನೀರಿನ ಸಮಸ್ಯೆ, ಆರ್ಥಿಕ ಸಮಸ್ಯೆ ಹೀಗೆ ನಾನಾ ರೀತಿಯಾದಂತಹ ಸಮಸ್ಯೆಗಳಿರೋ ಕಾರಣ ಸಾಮಾನ್ಯ ಜನತೆಗೆ ನೀಡಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಸಹ ಪೂರೈಕೆ ಮಾಡಲಿಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ಕಂಡಂತಹ ಜನ ಕಂಗೆಟ್ಟಿರೋ ಕಾರಣ ಇಂಥವರನ್ನ ಸುಲಭವಾಗಿ ಈ ರೀತಿಯಾದಂತಹ ಭಯೋತ್ಪಾದನಾ ದಾಳಿಗೆ ಬಡವರನ್ನ ಹಾಗೂ ನಿರ್ಗತಿಕರನ್ನ ಕರ್ಕೊಂಡು ಹೋಗಿ ಬ್ರೈನ್ ವಾಶ್ ಮಾಡಿ ಅವರಿಗೆ ವೆಪನ್ ಟ್ರೈನಿಂಗ್ ಅನ್ನು ನೀಡಿ ಈ ರೀತಿಯಾದಂತಹ ಸ್ಯೂಸೈಡ್ ಬಾಂಬಿಂಗ್ ಅಥವಾ ಸ್ಯೂಸೈಡ್ ಮಿಷನ್ಗೆ ಬಳಸ್ಕೊಳ್ಳಲಾಗುತ್ತೆ. ಅಂದಹಾಗೆ ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ನಡೆದ ಈ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತವನ್ನ ದೂರೋದ್ರ ಜೊತೆಗೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೂ ಕೂಡ ದಾಳಿ ಮಾಡಿದೆ. ಅಫ್ಘಾನಿಸ್ತಾನದ ಗಡಿಯ ಹತ್ತಿರ ಇರುವಂತಹ ಹಳ್ಳಿಗಳ ಮೇಲೆ ಪಾಕಿಸ್ತಾನ ಡಬಲ್ ಟ್ಯಾಪ್ ಸ್ಟ್ರೈಕ್ ಅನ್ನ ಮಾಡಿ ಬಹಳಷ್ಟು ಅಮಾಯಕರನ್ನ ಕೊಂದಿದೆ. ಮೊದಲಿಗೆ ಪಾಕಿಸ್ತಾನ ತನ್ನ ಸ್ಪೆಷಲ್ ಫೋರ್ಸಸ್ ಅನ್ನ ಅಫ್ಘಾನಿಸ್ತಾನ ಒಳಗೆ ಎಂಟರ್ ಮಾಡಿ ಗ್ರೌಂಡ್ ಆಪರೇಷನ್ ಮುಖಾಂತರ ಮಿಲಿಟೆಂಟ್ ಕಮಾಂಡರ್ಗಳು, ವೆಪನ್ ಡಿಪೋಗಳು ಹಾಗೂ ಇಂಟೆಲಿಜೆನ್ಸ್ ನೆಟ್ವರ್ಕ್ಗಳನ್ನು ಡಿಸ್ಟ್ರಾಯ್ ಮಾಡಿದೆ. ನಂತರ ಏರ್ ಫೋರ್ಸನ್ನು ಬಳಸಿ ಅಫ್ಘಾನಿಸ್ತಾನದ ಪಕ್ತಿಕಾ ಹಾಗೂ ಕುನಾರ್ ಪ್ರಾವಿನ್ಸ್ನ ಮೇಲೆ ಪ್ರಿಸಿಷನ್ ಏರ್ ಸ್ಟ್ರೈಕನ್ನು ಮಾಡಲಾಗಿದೆ. ಈ ಏರ್ ಸ್ಟ್ರೈಕ್ನಲ್ಲಿ ಸೇಫ್ ಹೌಸ್ಗಳು, ಟ್ರೈನಿಂಗ್ ಕ್ಯಾಂಪ್ಗಳು ಹಾಗೂ ಕಮಾಂಡ್ ಸೆಂಟರ್ಗಳನ್ನು ಎಲಿಮಿನೇಟ್ ಮಾಡಿದೆ ಅಂತ ಪಾಕಿಸ್ತಾನ ಹೇಳಿದೆ. ಪಾಕಿಸ್ತಾನ ಈ ಸ್ಟ್ರೈಕನ್ನು ಎಷ್ಟು ಕ್ರೂರವಾಗಿ ಮಾಡಿದೆ ಅಂತ ನೋಡೋದಾದರೆ, ಪಾಕಿಸ್ತಾನದ ಏರ್ ಫೋರ್ಸ್ನ ಜೆಟ್ಗಳು ರಾತ್ರಿ ಸುಮಾರು 12:30ಕ್ಕೆ ಪಕ್ತಿಯಾ ಹಾಗೂ ಕುನಾರ್ ಪ್ರಾವಿನ್ಸ್ನ ಮನೆಗಳು ಹಾಗೂ ಮಸೀದಿಗಳ ಮೇಲೆ ಬಾಂಬ್ ದಾಳಿಯನ್ನು ಮಾಡಿದ್ದಾವೆ. ಈ ದಾಳಿಯಲ್ಲಿ ಅನೇಕ ಮಕ್ಕಳು ಹಾಗೂ ಮಹಿಳೆಯರು ಸಾವನ್ನಪ್ಪುತ್ತಾರೆ. ಈ ದಾಳಿಯಲ್ಲಿ ಧ್ವಂಸವಾದಂತಹ ಕಟ್ಟಡದ ಅವಶೇಷಗಳಲ್ಲಿ ಸಿಕ್ಕಾಕೊಂಡಿರೋರನ್ನ ಕಾಪಾಡೋದಕ್ಕೆ ಬಂದಂತಹ ಗ್ರಾಮಸ್ಥರ ಮೇಲೆ ಸರಿಯಾಗಿ 25 ನಿಮಿಷಗಳ ನಂತರ ಅಂದರೆ 12:55ಕ್ಕೆ ಪಾಕಿಸ್ತಾನ ಮತ್ತೊಂದು ಸರ್ತಿ ಏರ್ ಸ್ಟ್ರೈಕ್ ಮಾಡುತ್ತೆ. ಇಂತಹ ಕ್ರೂರ ಕೃತ್ಯವನ್ನು ಯುನೈಟೆಡ್ ನೇಷನ್ ಕೂಡ ಖಂಡನೆ ಮಾಡಿದೆ. ಆದರೆ ಪಾಕಿಸ್ತಾನದ ಪ್ರಕಾರ ಇದೊಂದು ಗ್ರೌಂಡ್ ಆಪರೇಷನ್ ಹಾಗೂ ಕ್ಯಾಲಿಬ್ರೇಟೆಡ್ ಏರ್ ಸ್ಟ್ರೈಕ್. ಈ ಸ್ಟ್ರೈಕ್ನಲ್ಲಿ ಸುಮಾರು 30 ಜನ ಮಿಲಿಟೆಂಟ್ಗಳನ್ನು ಕೊಂದಿದ್ದಾರೆ ಹಾಗೂ TTPಯ ಹೈಡೌಟ್ಸ್ಗಳನ್ನು ಧ್ವಂಸಗೊಳಿಸಿದ್ದಾರೆ ಅಂತ ಪಾಕಿಸ್ತಾನ ಹೇಳಿದ್ರೆ, ಆ ಕಡೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಏರ್ ಸ್ಟ್ರೈಕ್ನಿಂದ ಅಫ್ಘಾನಿಸ್ತಾನದ ಸಾರ್ವಭೌಮತ್ವ ಹಾಳಾಗಿದೆ. ಇದರಿಂದ ಬಹಳಷ್ಟು ನಾಗರಿಕ ಪ್ರದೇಶಗಳನ್ನು ಧ್ವಂಸ ಮಾಡಿದೆ. ಇದರಲ್ಲಿ ಕನಿಷ್ಠ ಪಕ್ಷ 36 ಜನ ಅಮಾಯಕರು ಸಾವನ್ನಪ್ಪಿದ್ದಾರೆ ಹಾಗೂ 160ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ ಬಹಳಷ್ಟು ಜನ ಮಕ್ಕಳು ಹಾಗೂ ಮಹಿಳೆಯರೇ ಆಗಿದ್ದಾರೆ ಅನ್ನೋದು ಅಫ್ಘಾನಿಸ್ತಾನ ವಾದ. ಜೊತೆಗೆ ಪಾಕಿಸ್ತಾನದ ಈ ದಾಳಿಗೆ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಅಫ್ಘಾನಿಸ್ತಾನ ಘೋಷಣೆ ಮಾಡಿದೆ. ಅಫ್ಘಾನಿಸ್ತಾನದ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.